ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿ ನಮ್ಮ ಚಿತ್ರರಂಗದ ನಿರ್ದೇಶಕರು ಮತ್ತು ಕೊರಿಯೋಗ್ರಾಫರ್ ಆಗಿರತಕ್ಕಂಥ ಹರ್ಷ ಅವರು ಮತ್ತು ವಿಶೇಷವಾಗಿ ಸಹೋದರ ಅರುಣ್ ಸಾಗರ್ ಅವರು, ಸಹೋದರಿ ನಮ್ಮ ಶಾಲಿನಿ ಅವರು, ಸಾರಿ ಸಿಸ್ಟರ್, ಇವರು ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಏನು ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅವರ ಸಂಪೂರ್ಣ ಹರ್ಷ ಅವರ ಟೀಮಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಇವತ್ತು ಮಂಡ್ಯ ಜಿಲ್ಲೆಯ ಮಹಾಜನತೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರ್ತಕ್ಕಂಥದ್ರ ಮುಖಾಂತರ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರೇನಿದ್ದೀರಿ ಮಂಡ್ಯ ಜಿಲ್ಲೆಯ ಜನತೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರು. ಇವತ್ತು ವಿಶೇಷವಾಗಿ ನಮ್ಮ ಪುಟ್ಟರಾಜು ಅವರು ಮತ್ತು ಮಂಡ್ಯ ಜಿಲ್ಲೆಯ ನನ್ನ ಶಾಸಕ ಮಿತ್ರರುಗಳು ತಮ್ಮಣ್ಣ ಅವರು, ಅಲ್ಲಿಂದ ನಾರಾಯಣಗೌಡರು, ಅಪ್ಪಾಜಿಗೌಡರು, ನಾಗಮಂಗಲದ MLC ಅವರು, ಶ್ರೀಕಂಠೇಗೌಡರು, ಅಲ್ಲಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು ರಮೇಶ್ ಅವರು, ಜಫರುಲ್ಲಾ ಖಾನ್ ಅವರು, ಹೀಗೆ ನಮ್ಮ ಮಳವಳ್ಳಿಯ ಅಂದಾನಿ ಅವರು ಮತ್ತು ಮರ್ತಿಪ್ಪೇಗೌಡರು, ವಿಶೇಷವಾಗಿ ಇವರೆಲ್ಲರೂ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಿದ್ದಾರೆ. ಅವರೆಲ್ಲರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ನನ್ನ ಜಿಲ್ಲೆಯ ಈ ಒಂದು ಜಿಲ್ಲೆಯ ಜನತೆ ಮತ್ತು ರಾಮನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆ, ಹುಬ್ಬಳ್ಳಿ ಧಾರವಾಡದಿಂದ, ಬಳ್ಳಾರಿಯಿಂದ ಬಂದಿರತಕ್ಕಂಥ, ರಾಯಚೂರಿನಿಂದ ಬಂದಿರತಕ್ಕಂಥ ಹಲವಾರು ಅಭಿಮಾನಿಗಳೇನಿದ್ದೀರಿ, ಇವತ್ತು ಸಂಪೂರ್ಣ ಈ ಜಿಲ್ಲೆಯ ಈ ರಾಜ್ಯದ ಜನತೆಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ರ ಜೊತೆಗೆ ನಮ್ಮ ಮೀಡಿಯಾದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ವಿಶೇಷವಾಗಿ ಈ ಜಾಗ್ವಾರ್ ಚಿತ್ರಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಪ್ರಚಾರ ಏನು ಕೊಟ್ಟಿದ್ದೀರಿ. ಈ ರಾಜ್ಯದ ಪ್ರತಿ ಮನೆಗೆ ಈ ಒಂದು ಜಾಗ್ವಾರ್ ಚಿತ್ರದ ಒಂದು ಮನೆ ಮುಟ್ಟತಕ್ಕಂಥದ್ದಕ್ಕೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಏನು ಒಂದು ನೇರ ಪ್ರಸಾರ ಮಾಡೋದ್ರ ಜೊತೆಗೆ ತಾವೇನು ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದೀರಿ. ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ, ಮಾಧ್ಯಮದ ಎಲ್ಲ ವ್ಯವಸ್ಥಾಪಕರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ವಿಜೇಂದ್ರ ಪ್ರಸಾದ್ ಅವರು ಈ ಒಂದು ಕಥೆಯನ್ನು ಮಾಡಬೇಕಾದರೆ ನಿಖಿಲ್ ಅವರು ಒಂದು ಭಾಷೆಯಲ್ಲೆಲ್ಲ ಎಲ್ಲ ಭಾಷೆಯಲ್ಲಿ ಮಾಡಬೇಕು ಅಂತೇಳಿ ಅವರೇ ಸಲಹೆ ಕೊಟ್ಟಂಥದ್ದು. ಅವರ ಸಲಹೆಯನ್ನು ಅವರು ಕೊಟ್ಟ ನಂತರ ಈ ಒಂದು ತೀರ್ಮಾನ ಏನು ಮಾಡಿದ್ದೇನೆ. ನನಗೆ ಹಿರಿಯರಾಗಿರ್ತಕ್ಕಂಥ ನನ್ನ ಸಹೋದರ ಸಮಾನರುಗಳಾಗಿರ್ತಕ್ಕಂಥ ಜಗಪತಿ ಬಾಬು ಅವರು, ಸಂಪತ್ ಅವರು, ಆದಿತ್ಯ ಮೆನನ್ ಅವರು ಈ ಚಿತ್ರಕ್ಕೆ ಕೊಟ್ಟಂಥ ಒಂದು ಸಹಕಾರ ಏನಿದೆ, ಈ ಚಿತ್ರದಲ್ಲಿ ಅವರೆಲ್ಲರೂ ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬದ ಎಲ್ಲ ಸಹೋದರ ರೀತಿಯಲ್ಲಿ, ನಮ್ಮ ಕುಟುಂಬದ ಸದಸ್ಯರ ರೀತಿಯಲ್ಲಿ ಎಲ್ಲ ಒಂದು ತಂಡ, ನಮ್ಮ ಬಜರಂಗಿ, ನಮ್ಮ ಇವನು ನಮ್ಮ ಲೋಕಿ ಅವರು, ಅವರೆಲ್ಲರೂ ಇವತ್ತು ಈ ಒಂದು ಚಿತ್ರಕ್ಕೆ ಹೆಚ್ಚಿನ ಒಂದು ಕೆಲಸವನ್ನೇ ನಿರ್ವಹಿಸಿದ್ದಾರೆ. ಎಲ್ಲ ಚಿತ್ರತಂಡದ ಕಲಾವಿದರಿಗೆ ನನ್ನ ತುಂಬ ಹೃದಯದ ಒಂದು ಕೃತಜ್ಞತೆಗಳನ್ನು ಅವರೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ನನಗೋಸ್ಕರವಾಗಿ ಜಗಪತಿ ಬಾವರು ಬೇರೆ ಎಲ್ಲೂ ಹೋಗೋದಿಲ್ಲ, ಅವರು ನನಗೋಸ್ಕರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಂಪತ್ ಅವರು, ಆದಿತ್ಯ ಮೆನನ್ ಅವರು. ಈ ಚಿತ್ರ ಅವರ ಒಂದು ಸ್ವಂತ ಬ್ಯಾನರ್ನ ಚಿತ್ರದ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದೇನಿದೆ, ವಿಶೇಷವಾಗಿ ಎಲ್ರಿಗೂ ನನ್ನ ಕೃತಜ್ಞತೆಗಳು. ಅದರ ಜೊತೆಯಲ್ಲಿ ನಮ್ಮ ಕ್ಯಾಮರಾಮನ್ ನಮ್ಮ ಮನೋಜ್ ಪರಮಹಂಸು, ಡೈರೆಕ್ಟರ್ ಮಹಾದೇವ್ ಅವರು, ಅದೇ ರೀತಿಯಲ್ಲಿ ತಮ್ಮಣ್ಣ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಅದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರದ ಡೈರೆಕ್ಟರ್ ಏನು ನಮ್ಮ ಚೇತನ್, ಎರಡು ಉತ್ತಮವಾದಂಥ ಗೀತೆಗಳನ್ನು ಬರೆದಿದ್ದಾರೆ ಈ ಚಿತ್ರಕ್ಕೆ. ಅದರ ಜೊತೆಯಲ್ಲಿ ಚಂದನ್ ಶೆಟ್ಟಿ ಉತ್ತಮವಾದಂಥ ಗೀತೆಗಳನ್ನು ಬರೆದಿದ್ದಾರೆ. ಅವರೆಲ್ಲರಿಗೂ ಮತ್ತು ನಮ್ಮ ಶಾಸ್ತ್ರಿ ಅವರು ಆಂಧ್ರದಲ್ಲಿ ಅವರಿದ್ದ, ತೆಲುಗುನಲ್ಲಿ ಅವರು ಗೀತ ರಚನೆಯನ್ನು ಮಾಡಿದ್ದಾರೆ. ಈ ಚಿತ್ರಕ್ಕೂ ಅವರೇ ಸ್ಫೂರ್ತಿ ನಮ್ಮ ಶಾಸ್ತ್ರಿ ಅವರು. ಅವರೆಲ್ಲರಿಗೆ ನನ್ನ ತುಂಬ ಹೃದಯ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಎಲ್ರಿಗೂ ಸಲ್ಲಿಸ್ತೀನಿ. ಯಾರಿಗಾದರೂ ನಾನು ಹೆಸರು ಹೇಳಲಿಲ್ಲ ಅಂತೇಳಿ ಅನ್ಯತಾ ಭಾವಿಸೋದು ಬೇಡ. ಈಗ ನಮ್ಮ ಚಿತ್ರರಂಗದ ಹಿರಿಯ ಕಲಾವಿದರೇನಿದ್ದಾರೆ, ಒಂದು 10 ಜನಕ್ಕೆ ಭಗವಾನ್ ಅವರು, ನಮ್ಮ ರಾಜ್ಕುಮಾರ್ ಅವರ ಚಿತ್ರಗಳ ನಿರ್ದೇಶಕರು, ಅದ್ರ ಜೊತೆಯಲ್ಲಿ 10 ಜನ ಹಿರಿಯರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಇವತ್ತು ಸುಮಾರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 130ಕ್ಕೂ ಹೆಚ್ಚು ರೈತರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಸುಮಾರು 65 ಕುಟುಂಬಗಳಿಗೆ ಮನೆಗೆ ಹೋಗಿ ನಾನೇ ಅವರಿಗೆ ಆರ್ಥಿಕ ನೆರವನ್ನೇನು ಕೊಟ್ಟಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 75 ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಇವತ್ತು ಕೊಡಬೇಕು ಅಂತೇಳಿ ಅವರೆಲ್ಲರನ್ನ ಕರೆಸಿದ್ದೇನೆ. ತಡವಾಗಿದೆ, ಅವರೆಲ್ಲರಿಗೂ ಕ್ಷಮೆ ಕೋರ್ತೇನೆ. ನಾನು ಈ ಒಂದು ಕಾರ್ಯಕ್ರಮ ಸ್ವಲ್ಪ ಮುಂದುವರಿತದೆ.
ಮತ್ತು ಮನರಂಜನಾ ಕಾರ್ಯಕ್ರಮ ಮತ್ತು ಈ ಚಿತ್ರದ ಒಂದು ಟ್ರೈಲರ್ ಬಿಡುಗಡೆ ಆಗ್ತದೆ. ಈಗ ಅತ್ಯುತ್ತಮವಾಗಿ ಬಂದಿರತಕ್ಕಂಥ ಒಂದು ಟ್ರೈಲರು ನಿಮ್ಮೆಲ್ಲರಿಗೆ ಇವತ್ತು ಬಿಡುಗಡೆ ಮಾಡಿ ನಿಮ್ಮ ಮುಂದೆ ಇವತ್ತು ಅದನ್ನು ಇಡಬೇಕು ಅಂತ ಇದ್ದೇನೆ. ಸ್ವಲ್ಪ ಒಂದು 5-10 ನಿಮಿಷದಲ್ಲಿ ಆ ಪರಿಹಾರದ ಕಾರ್ಯಕ್ರಮ ಮುಗಿಸ್ತೇನೆ, ನಂತರ ಮುಂದುವರಿಸೋಣ. ದಯವಿಟ್ಟು ಸಂಜೆ 4 ಗಂಟೆಯಿಂದ ಈ ಮೈದಾನದಲ್ಲಿ ಕ್ರೀಡಾಂಗಣದಲ್ಲಿ ತಾವೆಲ್ಲ ಏನು ನೆರೆದಿದ್ದೀರಿ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ತಾವು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರಬೇಕು. ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಇವತ್ತೇನು ನನ್ನ ತಂದೆಯವರಿಗೆ ನೀಡ್ತಾ ಬಂದಿರಿ. ಸತತವಾಗಿ 50 ವರ್ಷಗಳು ನನ್ನ ಒಂದು ಆಕಸ್ಮಿಕ ರಾಜಕಾರಣದ ಪ್ರವೇಶದಲ್ಲಿ ನನ್ನನ್ನು ನಿಮ್ಮ ಒಂದು ಕುಟುಂಬದ ಮಗನೋ ಅಣ್ಣನೋ ತಮ್ಮನೋ ರೀತಿಯಲ್ಲಿ ನನಗೆ ನೀವೇನು ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ನನ್ನ ಕೊನೆಯ ಉಸಿರಿರೋವರೆಗೆ ನಿಮಗೋಸ್ಕರವಾಗಿ ನಾನು ದುಡಿಮೆಯನ್ನು ಮಾಡ್ತಕ್ಕಂಥವನು. ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ಯಾವೊಂದು ರಾಜ್ಕುಮಾರ್ ಅವರು ಆಡಿದಂಥ ಮಯೂರ ಚಿತ್ರದ ಒಂದು ಅವರ ಗೀತೆ ಅದನ್ನು ನಾನು ಇಲ್ಲಿ ಹಾಕಬೇಕಾದರೆ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ನೀವು ನಿಲ್ಲಿಸಬೇಕು ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ಇವತ್ತು ಹಾಡು ಹಾಕಿದ್ದೇನೆ. ದಯವಿಟ್ಟು ನಿಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕಾರ ಮಾಡಿ ಹೇಳ್ತೀನಿ, ಯಾರೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಿಮ್ಮ ಎಷ್ಟೇ ಸಾಲಗಳಿದ್ದರೂ ತೀರಿಸ್ತಕ್ಕಂಥದ್ದಕ್ಕೆ ಇವತ್ತು ಕಾವೇರಿ ನೀರಿನ ಕೊರತೆಯಿಂದ ನಿಮಗೆ ಇವತ್ತು ಗದ್ದೆಯಲ್ಲಿ ಇವತ್ತೇನು ಭತ್ತವನ್ನು ನಾಟಿ ಮಾಡಲಿಕ್ಕಾಗಿಲ್ಲ. ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಪ್ರತಿ ಕುಟುಂಬಗಳಿಗೆ ಕನಿಷ್ಠ 25,000 ರೂಪಾಯಿಗಳನ್ನು ಎಕರೆಗೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತೀನಿ. ಈ ಜಿಲ್ಲೆಯ ಜನತೆಯ ಪರವಾಗಿ ನೀವು ಇವತ್ತು ಇಂಥ ಒಂದು ಸಂಕಷ್ಟದಲ್ಲಿ ಪುನಃ ಈ ಒಂದು ಜಿಲ್ಲೆಯಲ್ಲಿ ಮತ್ತು ಈ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ, ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ಕುಟುಂಬಗಳನ್ನು ಅನಾಥರನ್ನು ಮಾಡಬೇಡಿ. ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ, ನೀವು ನಿಮ್ಮ ಜೊತೆಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟ ಸುಖಗಳಲ್ಲಿ ನಾವು ಇರ್ತೇವೆ. ಇವತ್ತು ಹೆಗಡದೇವನ ಕೋಟೆನಲ್ಲಿ 2 ಮಕ್ಕಳನ್ನು ಎತ್ಕೊಂಬಂದರು. ನಾನು ಹೋದಾಗ ಮೊನ್ನೆ ಸಭೆಗೆ ಇಲ್ಲಿ ಕರ್ಕೊಂಬರ ಕೇಳಿದೆ, ಆ ಕುಟುಂಬ ಯಾವ ರೀತಿ ಪ್ರತಿದಿನ ಜೀವನ ಮಾಡ್ತಾರೆ ಅಂತಕ್ಕಂಥ ನೆನೆಸ್ಕೊಳ್ಳಿಕ್ಕಾಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಕುಟುಂಬ. ಅದ್ರ ಜೊತೆಗೆ ನಾನು ಒಂದು 3 ವರ್ಷದ ಹಿಂದೆ ಮಳವಳ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಶಾಲೆಗೆ ಹೋಗ್ತಕ್ಕಂಥ ಮಗು ಯಾವ ಒಂದು ಆಕ್ಸಿಡೆಂಟ್ನಲ್ಲಿ ಕಾಲುಗಳಿಲ್ಲ ಕೈಗಳಿಲ್ಲ. ಆ ಮಗುಗೆ ಒಂದು 5 ಲಕ್ಷ ರೂಪಾಯಿಗಳ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಡ್ತೀನಿ ಅಂತ ಹೇಳಿದ್ದೆ. ಸಣ್ಣ ಮಗು ಅದು. ಇವತ್ತು ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡಿದ್ದೇನೆ, ಮರ್ತಿಲ್ಲ. ಇವತ್ತು ಸಭೆ ಕರೆಸಿದ್ದೇನೆ. ಆ ಮಗುವಿನ ಹೆಸರಿನಲ್ಲಿ ಯಾರನ್ನಾದರೂ ಒಬ್ಬರು ಗಾರ್ಡಿಯನ್ನ ಇಟ್ಟು ಆ ಮಗು 18 ವರ್ಷಕ್ಕೆ ಬರೋವರೆಗೆ ಆ ಹಣ ಇವತ್ತು ಸೇಫ್ ಆಗಿರಬೇಕು. ಆ ಮಗುವಿಗೆ ತಿಂಗಳಿಗೆ ಕನಿಷ್ಠ ಒಂದು 2-2.5 ಸಾವಿರ ರೂಪಾಯಿಗಳು ಇಂಟ್ರೆಸ್ಟ್ ಬರ್ತಕ್ಕಂಥದ್ರ ಮುಖಾಂತರ ಮಗುವಿನ ಆ ಜನ್ಮ ಕೊಟ್ಟಂಥವ್ರು ಸಾಕಲಿಕ್ಕೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನದಲ್ಲಿ ಅವರನ್ನೂ ಕರೆಸಿದ್ದೇನೆ. ಇಲ್ಲಿ ಇದು ಕೇವಲ ನನ್ನ ಮಗನ ಚಿತ್ರದ ಒಂದು ಧ್ವನಿ ಸುರುಳಿಯ ಕಾರ್ಯಕ್ರಮ ಅಷ್ಟೇ ಅಲ್ಲ, ನಾವೆಲ್ಲ ಒಂದು ಕುಟುಂಬ. ಇವತ್ತು ನಿಮ್ಮೆಲ್ಲರ ಜೊತೆ ನಾನು ಬದುಕಬೇಕು, ನಿಮ್ಮೆಲ್ಲರ ಜೊತೆ ನನ್ನ ಮಗ ಇರಬೇಕು ಅಂತಕ್ಕಂಥದ್ದೇ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ನನ್ನ ಭಾವನೆಗಳಿದೆ. ಅದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಬರೀ ಧ್ವನಿ ಸುರುಳಿಗೆ ಅಷ್ಟೇ ಅಲ್ಲ, ನನ್ನ ತಂದೆಯವರೇನಿದ್ದಾರೆ ಇವತ್ತು ಬೆಳೆಸಿದ್ದೀರಿ, ಅವರ ಹೃದಯದಲ್ಲಿ ಇರ್ತಕ್ಕಂಥದ್ದು ಇವತ್ತು ಅವರ ಕಣ್ಣಲ್ಲಿ ನೀರಾಕೋದು. ಯಾವೊಂದು ಕಾವೇರಿ ಕೃಷ್ಣಾ ನದಿಗಳ ನೀರನ್ನು ಇವತ್ತು ನಾವು ನಮ್ಮ ನಾಡಿನ ಜನತೆಗೆ ಕೊಡ್ತಕ್ಕಂಥದ್ರಲ್ಲಿ ನಾವೆಲ್ಲರೂ ಎಲ್ಲೋ ಒಂದು ವಿಫಲರಾಗಿದ್ದೇವೆ ಅಂತಕ್ಕಂಥ ನೋವನ್ನು ಪ್ರತಿದಿನ ಅವರು ಅನುಭವಿಸ್ತಕ್ಕಂಥದ್ದೇನಿದೆ. ಇವತ್ತು ಕೋರ್ಟ್ನಲ್ಲಿ ಯಾವೊಂದು ನಾನು ಮುಖ್ಯಮಂತ್ರಿ ಇದ್ದಾಗಲೇ ಒಂದು SLP ಏನು ಹಾಕಿಸಿದ್ದಾರೆ, ಅದು ಹಾಕಿಸ್ಬೇಕಾದ್ರೆ ನಮ್ಮ ಜನತೆಗೆ ಕನಿಷ್ಠ ಇನ್ನೂ 30-40 TMC ನೀರನ್ನು ತರಲೇಬೇಕು ಅಂತ ಹೇಳಿ ಈ ವಯಸ್ಸಿನಲ್ಲೂ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಬದುಕಿರೋದ್ರೊಳಗೆ ಈ ಒಂದು ಜಿಲ್ಲೆಗೆ ಇನ್ನೂ ಹೆಚ್ಚಿನ ಒಂದು 30-40 TMC ನೀರು ಪ್ರತಿ ವರ್ಷ ಈ ಜಿಲ್ಲೆಗೆ ಬರಬೇಕು ಅಂತಕ್ಕಂಥದ್ದು ಅವರ ಒಂದು ಹೋರಾಟ ಏನಿದೆ. ನಿಮ್ಮಗಳ ಆಶೀರ್ವಾದದಲ್ಲಿ ಆ ಹೋರಾಟದಲ್ಲಿ ಇವತ್ತು ನಿಮಗೆ ಆಗಿರ್ತಕ್ಕಂಥ ತೊಂದರೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆ ಇದೆ. ಕಳೆದ ವರ್ಷ ಸುಮಾರು 135 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದೀರಿ. ಮತ್ತು ಇವತ್ತು ನಿಮ್ಮ ಕಷ್ಟವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಈ ವರ್ಷ ನೀವು ಬೆಳೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಹೊಲಕ್ಕೆ ಇವತ್ತು ನೀರು ಕೊಡಲಿಕ್ಕೆ ಆಗಲ್ಲ ಅಂತ ಸರ್ಕಾರ ಹೇಳಿದೆ. ಅದಕ್ಕೋಸ್ಕರಲೇ ಈ ವರ್ಷ ಸರ್ಕಾರವೇ ಪ್ರತಿ ಹೆಕ್ಟರ್ಗೆ, ಅವತ್ತು ನಾನು ಕಬ್ಬಿಗೇನು 25,000 ರೂಪಾಯಿಗಳನ್ನು ಕೊಟ್ಟಿದ್ದೇನೆ, ಅದೇ ರೀತಿ ನನ್ನ ರೈತರಿಗೆ ಪ್ರತಿ ಹೆಕ್ಟರ್ಗೆ ಇವತ್ತು ಹಣ ಕೊಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಏನಿಟ್ಟಿದ್ದೇವೆ. ಅದು ಕೇವಲ ಕಾಟಾಚಾರಕ್ಕಲ್ಲ, ಈ ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದಕ್ಕೆ ನಮ್ಮ ಪಕ್ಷದ ಶಾಸಕರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ಒಂದು ಜೊತೆಗೂಡಿ ನಿಮ್ಮ ರಕ್ಷಣೆಗೆ ನಾವು ಸದಾ ಇದ್ದೇವೆ. ಆದರೆ ನಿಮ್ಮ ಕುಟುಂಬದಲ್ಲಿ ಆತ್ಮಹತ್ಯೆಗೆ ಶರಣಾಗಬೇಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಿಮಗೆ ಮುಂದೆ ಅದನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಿಮ್ಮನ್ನು ಉಳಿಸ್ಕೊಡ್ತೀವಿ, ನಿಮ್ಮನ್ನು ಉಳಿಸ್ತೀವಿ, ನಿಮ್ಮ ಜೊತೆ ನಾವಿರ್ತೇವೆ.
ಯಾವುದೇ ಕಾರಣಕ್ಕೂ ನಿಮ್ಮ ಕುಟುಂಬದಲ್ಲಿ ಮತ್ತೆ ಆತ್ಮಹತ್ಯೆಗೆ ಶರಣಾಗಬೇಡಿ ಅಂತೇಳಿ ನಿಮ್ಮೆಲ್ಲರಿಗೆ ಮಹದಾಯಿ ಅಷ್ಟೇ ಅಲ್ಲ, ಕೃಷ್ಣ ಮಹದಾಯಿ ಅದ್ರ ಜೊತೆಗೆ ನಮ್ಮ ಖೋನ್ ರೆಡ್ಡಿ ಅವರು ಹುಬ್ಳಿಯಿಂದ ಬಂದಿದ್ದಾರೆ, ನಮ್ಮ ನವಲಗುಂದ ಶಾಸಕರು. ಮಹದಾಯಿ ಹೆಸರನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲದರ ಪರವಾಗೇ ನಾವಿರೋದು. ಈ ರಾಜ್ಯದ ನೆಲ ಜಲ ಇವತ್ತು ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ನ್ಯಾಯ ಸರಿಪಡಿಸಬೇಕು. ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಬದ್ಧವಾಗಿದ್ದೇವೆ. ಇವತ್ತು ಆ ಕಾರ್ಯಕ್ರಮವನ್ನು ತರಲೇಬೇಕು. ಇವತ್ತು ನಮ್ಮ ರಾಜ್ಯದ ನಾಡಿನ ಜನತೆಯ ಒಂದು ಅನಾನುಕೂಲಗಳೇನಿದ್ದಾವೆ, ಅದು ಮೇಕೆದಾಟಲ್ಲಿ ಡ್ಯಾಮ್ ಕಟ್ತಕ್ಕಂಥದ್ದು ಇರ್ಬೋದು, ನಮ್ಮ ರೈತರಿಗೆ ಇವತ್ತು ನೀರನ್ನು ಇವತ್ತು ಕೊಡ್ತಕ್ಕಂಥಲ್ಲಿ ನ್ಯಾಯ ದೊರಕಿಸ್ತಕ್ಕಂಥದ್ರಲ್ಲಿ ಕೊನೆಯ ಹಂತದವರೆಗೂ ನಮ್ಮ ಹೋರಾಟ ಇರ್ತದೆ. ನಿಮ್ಮನ್ನು ನಾವು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಸುಮಾರು 75 ಕುಟುಂಬಗಳನ್ನು ಮದ್ದೂರು, ಮಳವಳ್ಳಿ, ನಾಗಮಂಗಲ, KR ಪೇಟೆ, ಪಾಂಡವಪುರ, ಮಂಡ್ಯ ಈ ಎಲ್ಲ ತಾಲೂಕುಗಳಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಇವತ್ತು ಪುನಃ ಯಾರು ನಾವು ಹಣವನ್ನು ಕೊಡಲಿಕ್ಕಾಗಿರಲಿಲ್ಲ. ಇವತ್ತು ಈ ಕಾರ್ಯಕ್ರಮದಲ್ಲಿ ಆ 75 ಕುಟುಂಬಗಳಿಗೆ ಇವತ್ತು ಕನಿಷ್ಠ 50,000 ರೂಪಾಯಿಗಳು ಕುಟುಂಬಗಳಿಗೆ ಕೊಡೋದ್ರ ಮುಖಾಂತರ ಸರ್ಕಾರ ಇನ್ನೂ ಹಲವಾರು ಕುಟುಂಬಗಳಿಗೆ ಹಣ ಕೊಡಲಿಲ್ಲ. ಆದರೆ ಇವತ್ತು ನಮ್ಮ ಬದ್ಧತೆ ಏನಿದೆ ಆ ಬದ್ಧತೆ ಇದು ಮುಂದುವರಿತದೆ. ಇವತ್ತು ಈ ರಾಜ್ಯದ ಎಲ್ಲ ಜಿಲ್ಲೆಯ ನನ್ನ ರೈತ ಬಂಧುಗಳಿಗೆ ಹೇಳ್ತೇನೆ, ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೇನೆ. ಪ್ರತಿ ಜಿಲ್ಲೆಯಲ್ಲಿ ಯಾವ ರೈತರು ಕಷ್ಟದಲ್ಲಿದ್ದೀರಿ, ನಿಮ್ಮ ಮನೆ ಬಾಗಿಲಿಗೆ ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಂಥ ನಿಮ್ಮೆಲ್ಲ ಪುಣ್ಯಾತ್ಮರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ನಿಜವಾಗಲೂ ಈ ಒಂದು ಸಂದರ್ಭದಲ್ಲಿ ಕುಮಾರಣ್ಣ ಅವರು, ಪುಟ್ಟರಾಜಣ್ಣ ಅವರು ನೀವೇ ಕರಿಬೇಕು. ಪುಟ್ಟರಾಜ್ ಅವರು ಸ್ವಲ್ಪ ವೇದಿಕೆಗೆ ಬರಬೇಕು. ನಮ್ಮ ಲೋಕಸಭೆಯ ಸದಸ್ಯರು ದಯವಿಟ್ಟು ಪುಟ್ಟರಾಜ್ ಅವರು ವೇದಿಕೆಗೆ ಬನ್ನಿ. ನಮ್ಮ ಶಾಸಕರ ಮಿತ್ರರಿಗೆ ಎಲ್ಲ ಮನವಿ ಮಾಡ್ತೀನಿ, ನೀವೆಲ್ಲ ಶ್ರಮ ಪಟ್ಟಿದ್ದೀರಿ. ವೇದಿಕೆ ಕಾರ್ಯಕ್ರಮ ಬೇಗ ಮುಗಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ಆದಷ್ಟು ಬೇಗ ಕಾರ್ಯಕ್ರಮ ಇವತ್ತು ನಮ್ಮ ಕಾರ್ಯಕ್ರಮ ಮುಗಿಸ್ತೀವಿ. ಮನರಂಜನೆ ಕಾರ್ಯಕ್ರಮ ಮತ್ತು ಜಾಗ್ವಾರ್ ಟೀಸರ್ನ ನೋಡ್ಲಿಕ್ಕೆ ಏನು ಬಂದಿದ್ದೀರಿ, ಇಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋದಿದೆ. 1.5 ನಿಮಿಷದ ಹೊಸ ಒಂದು ಟ್ರೈಲರ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಚಿತ್ರದ ಒಂದು ಹಾಡಿನ ಒಂದು ದೃಶ್ಯಗಳು ಇದ್ದಾವೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಇನ್ನೊಂದು ಅರ್ಧ ಗಂಟೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇರಬೇಕು. ನನಗೆ ಶಕ್ತಿಯನ್ನು, ರಕ್ಷಣೆಯನ್ನು, ನಿಮ್ಮ ಆಶೀರ್ವಾದವನ್ನು ಕೊಡಬೇಕು. ನನಗೆ ನನ್ನ ಮಗ ಇವತ್ತು ನನ್ನ ಮಗ ಅಲ್ಲ, ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ನೀವು ಹೃದಯದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ 1 ಮಾತು ಮುಗಿಸ್ತೇನೆ.